ನಿಮ್ಮ ಕಮೆಂಟ್ಸ್ ನನಗೆ ಎಷ್ಟು ಅಂದರೆ ಲೈಫಲ್ಲಿ ಇಂಪಾರ್ಟೆಂಟ್ ಅಂದರೆ ನೋಡಿ. ಸೊ ನನ್ನೇ ಯಾರೋ ಕಮೆಂಟ್ ಮಾಡಿದ್ರು, ನಿಮ್ಮ ಚೇತಕ್ಕೂ ಇಲ್ಲ ನಿಮ್ಮ ದುಲಾರಿನ ಎತ್ಕೊಳ್ಳಿ ಅಂತ. ಸೊ ಬಸ್ಸಿಗೆ ಬಂದುಬಿಟ್ಟು ನಮ್ಮ ಹಳೆ ಕಾರ್ಪೊರೇಟ್ರು. ಸೊ ಚೆಕ್ಔಟ್ ಮಾಡ್ಬೋದು, ಎಲ್ಲ ಹೋಗ್ಬಿಟ್ಟೈತೆ. ಆ್ಯಂಡ್ ಇದು ಅದರಲ್ಲೇ ಬಂದಿದೆ ಓಸ್ ಪೈಪು. ಗೈಸ್ ಅನ್ಬಾಕ್ಸಿಂಗ್ ಮಾಡ್ತಾವ್ರೆ ಅಣ್ಣ. ಚಪ್ಪಲಿ ನೋಡಿಸ್ತಾ? ಹೊಸ ಚಪ್ಪಲಿ ನೋಡು, ಹೊಸ ಚಪ್ಪಲಿ ಅಡಿಡಾಸ್. ಮೊನ್ನೆ 2,500 ಆಗಿದೆ. ಓಕೆ ಓಕೆ. ಎಷ್ಟು ಇನ್ನೊಂದ್ಸಲ ಹೇಳಿ? 2,500. ಬೇರೆಯವ್ರು ಬಂದರೆ. ಸೊ ಗೈಸ್ ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವಿಡಿಯೋಗೆ ಸುಸ್ವಾಗತ ಮತ್ತು ಎಲ್ಲರಿಗೂ ನಮಸ್ತೆ. ಸೊ ಇವತ್ತಿನ ಬ್ಲಾಗ್ ನಾವು ಸ್ಟಾರ್ಟ್ ಮಾಡ್ತಿರೋದು ಏಕೆಂದ್ರೆ ಇವಾಗ 4 ಗಂಟೆ. ಸೊ ಇವತ್ತು ಸಂಡೇ ಆ್ಯಂಡ್ ಅದಕ್ಕೆ ವೆದರ್ ಚೆಕ್ಔಟ್ ಮಾಡ್ಬೋದು. ಲೈಟಿಗೆ ಮಳೆ ಬೀಳ್ತಾ ಇದೆ, ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಲ್ಲ ಅನ್ಕೊತೀನಿ. ಸೊ ಲೈಟಿಗೆ ಮಳೆ ಬೀಳ್ತಾ ಇದೆ. ಆ್ಯಂಡ್ ನಿಮ್ಮ ಕಮೆಂಟ್ಸ್ ನನಗೆ ಎಷ್ಟು ಅಂದರೆ ಲೈಫಲ್ಲಿ ಇಂಪಾರ್ಟೆಂಟ್ ಅಂದರೆ ನೋಡಿ. ಸೊ ನನ್ನೇ ಯಾರೋ ಕಮೆಂಟ್ ಮಾಡಿದರು, ನಿಮ್ಮ ಚೇತಕ್ಕೂ ಇಲ್ಲ ನಿಮ್ಮ ದುಲಾರಿನ ಎತ್ಕೊಳ್ಳಿ ಅಂತ. ಸೊ ಆ ಕಮೆಂಟ್ ನಾನು ಬೆಳಗ್ಗೆ ನೋಡಿದೆ. ನಾನು ಆಮೇಲೆ ಮನ್ಸು ಬಂತು, ಲೈಕ್ ಚೇತಕ್ಕೆ ಎತ್ತಿ ತುಂಬ ದಿವಸ ಆಗೋಗಿತ್ತು, ಎತ್ತಿಲ್ಲ. ಸೊ ಬೆಳಗ್ಗೆ ಬಂದ ತಕ್ಷಣ ಒಂದು ಕೆಲಸ ಆಯಿತು. ಸೊ ಚೇತಕ್ಕೂ ತುಂಬ ಗಲೀಜಾಗಿ ಯಾವ ಗತಿಯಲ್ಲಿದೆ ನೋಡಿಸ್ತೀನಿ. ಸೊ ಪಾರ್ಸೆಲ್ ಬಂದಿರೋದನ್ನು ನಿಮಗೆ ನೋಡಿಸ್ತೀನಿ ಬನ್ನಿ. ಸೊ ನಮ್ಮ ಚೇತಕಲ್ಲಿ ಲಾಸ್ಟ್ ರೈಡಿಂದ ತುಂಬ ಫಾಲ್ಟ್ಗಳು ಬರ್ತಾಯಿತ್ತು. ಸೊ ಯು ಕ್ಯಾನ್ ಚೆಕ್ ದಿಸ್ ಔಟ್. ಸೊ ಇದಕ್ಕೆ ಇವಾಗ ಸ್ಪ್ಲೆಂಡರ್ ಟೈಪ್ ಕಾರ್ಬೋರೇಟರ್ ಕೂರಿಸ್ತಾ ಇದ್ದೀವಿ ನಾವು. ಸೊ ಇದಕ್ಕೆ ಲೈಕ್ ಓಸ್ ರಬ್ಬರ್ ಬರುತ್ತೆ, ಫ್ಲ್ಯಾಂಜ್ ಬರುತ್ತೆ, ಆಮೇಲೆ ಎಕ್ಸ್ಲೇಟರ್ ಕೇಬಲ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದಿ ಕಾರ್ಬೋರೇಟ್ರು. ಸೊ ಕಾರ್ಬೋರೇಟ್ರ್ ಅಂದರೆ ಇದಕ್ಕೆ ಒಂದು ಪೆಟ್ರೋಲ್ ಫಿಲ್ಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಕಾರ್ಬೋರೇಟ್ರ್ ಸಮಥಿಂಗ್ ಲೈಕ್ ಈ ಥರ ಇದೆ. ಸೊ ಸ್ಪ್ಲೆಂಡರ್ ಕಾರ್ಬೋರೇಟ್ರು. ಸೊ ಈ ಕಾರ್ಬೋರೇಟ್ರನ್ನು ಬಿಚ್ಚಿ ಈಗ ಗಾಡಿ ನೋಡಿ. ಸೊ ಬನ್ನಿ ಆಚೆ ಹೋಗಿ ಗಾಡಿನ ನೋಡ್ತೀನಿ. ಸೊ ನಮ್ಮ ಒಂದು ಸಬ್ಸ್ಕ್ರೈಬರ್ ಹೇಳಿದ್ದಿಂದ ಈ ಎಷ್ಟು ಕೆಲಸ ಇವತ್ತು ಮಾಡಿದ್ದೀನಿ ನಾನು. ಸೊ ಅದನ್ನೇ ನಾನು ಹೇಳೋದು. ನನ್ನ ಕಮೆಂಟ್ಸ್ ಮಾಡಿ ಗೈಸ್, ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಗೈಸ್ ಅಂತ, ಅದಕ್ಕೆ ನಾನು ನಿಮಗೆ ಹೇಳೋದು. ಬಟ್ ತುಂಬ ಜನ ಏನು ಮಾಡ್ತಾರೆ ಹೇಳಿ, ಕೊಡಲ್ಲ ಇಂಪಾರ್ಟೆನ್ಸ್ ಕಮೆಂಟ್ಸ್ಗೆ. ಕಮೆಂಟೇ ಹೊಡೆಯಲ್ಲ. ಏನು ಬ್ಯಾಡ್ ಕಮೆಂಟ್ ಆಗಲಿ ಗುಡ್ ಕಮೆಂಟ್ ಆಗಲಿ, ಫಸ್ಟ್ ಬ್ಯಾಡ್ ಕಮೆಂಟ್ಸ್ ಹೊಡಿಬೇಡಿ ಅಂತ ಹೇಳ್ತಾ ಇದ್ದೆ. ಹೊಡಿದೆ ಗೈಸ್, ಕಲಿಬೇಕು ನಾನು. ಅದರಿಂದ ನೀವು ಹೊಡಿದಿ ಕಮೆಂಟ್ಸ್ ಇವಾಗ. ಸೊ ಇದು ಚೆಕ್ಔಟ್ ಮಾಡ್ಬೋದು, ಚೆನ್ನಾಗಿದೆ. ಬನ್ನಿ ಗೈಸ್, ಒಂದು ಕಸ್ಟಮರ್ ಬಂದವ್ರೆ, ಹ್ಯಾಂಡಲ್ ಮಾಡ್ಕೊಳೋಣ. ಸೊ ಗೈಸ್ ನಿಮ್ಮ ಕಮೆಂಟ್ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ಸ್ ಅಂತ. ಸೊ ಬನ್ನಿ ಚೇತಕ್ ನೋಡ್ಕೊಳ್ತೀನಿ. ಸೊ ನಮ್ಮ ಚೇತಕ್ಕು ಇಲ್ಲಿದೆ. ಸೊ ಬನ್ನಿ ಆಚೆನ ನೋಡ್ತೀನಿ. ಚೆಕ್ ದಿಸ್ ಔಟ್. ಫುಲ್ ಧೂಳು. ಒಂದು 3-4 ತಿಂಗಳು ನಿಲ್ಲಿಸಿರೋದು ಗಾಡಿ, ಈ ಗತಿ ಆಗಿದೆ. ನೀವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಮನೆ ಹತ್ರ ಕವರೆಲ್ಲ ಹಾಕಿನೂ ಈಗತಿ. ಸೊ ಗೈಸ್ ಸಾಯಂಕಾಲ ವಾಶ್ ಮಾಡಿದ ಮೇಲೆ ನನ್ನ ಹ್ಯಾಂಡ್ ಪವರ್ ನನ್ನ ಕೈ ಗಾಡಿ ಮೇಲೆ ಹಾಕಿ ಉಜ್ಜಿ ನಿಮಗೆ ನೋಡಿಸ್ತೀನಿ ಯಾವ ಥರ ಶೈನ್ ಇರುತ್ತೆ ಅಂತ. ಸೊ ಇವಾಗ ನೀವು ನೋಡಿದ್ದು ಜಸ್ಟ್ ಆ್ಯಂಡ್ ಸ್ಯಾಂಪಲ್. ಸೊ ಮಳೆ ಬರ್ತಾ ಇದೆ, ಅದರಿಂದ ನಾನು ಗಾಡಿ ಮೇಲೆ ನಿಜವಾಗ್ಲೂ ಗೈಸ್ ಗಾಡಿಗೆ ತೆಗಿಯೋಕ್ಕೆ ಮನಸ್ಸಿಲ್ಲ ನನಗೆ, ಆ ಥರ ಹೋಗಿದೆ. ಯಾಕಂದರೆ ನಮ್ಮ ದುಲಾರಿದು ಒಂದು ಎತ್ಬೋದು. ದುಲಾರಿ ಏನಕ್ಕಂದರೆ ರಿಮ್ಗಳು ಬಂದುಬಿಟ್ಟು ಕಲರ್ದಿರೋದು, ಸ್ಪೋಕ್ಸು ಅದರಲ್ಲಿ ಕ್ರೋಮ್ ಇದೆ. ಸೊ ಅದೊಂದು ಡಿಫಾಲ್ಟ್ ಆಗುತ್ತೆ. ಸೊ ದುಲಾರಿ ನಾನು ಈ ಮಲಯಾಳ ಎತ್ತಕ್ಕಾಗಲ್ಲ ಗುರು. ಝೆಡ್ಡು ನಾನು ಜಾಸ್ತಿ ಎತ್ತಲ್ಲ. ಮಳೆ ಗಿಳೆ ಕಮ್ಮಿ ಇದ್ದರೆ ಸೊ ಅಂಗಡಿ ಒಂದು ಕಾರ್ನರಲ್ಲಿ ಹಾಕ್ಕೊತೀನಿ, ಮಳೆ ಬೀಳಬಾರ್ದು ಆ ಥರ. ಪ್ಲಸ್ ಬನ್ನಿ ಯಾರಾದರೂ ಸಾಯಂಕಾಲ ಬರ್ತಾರೆ, ಅವ್ರಿಗೆ ಕೇಳಿ. ಸೊ ನನಗೆ ಆ ಥರ ಗಾಡಿ ಮೇಲೆ ಕೇರಿಂಗ್ ಜಾಸ್ತಿ ಗೈಸ್. ಸೊ ಅದರಿಂದ ದುಲಾರಿನೂ ತೆಗಿತಾ ಇಲ್ಲ, ಯಾವ ಗಾಡಿನೂ ತೆಗಿತಾ ಇಲ್ಲ. ಸೊ ಮನ್ನೋದು ಡಿಯೋ ನೆನೆ ರಿಪೇರಿ ಆಗೋಗಿದೆ. ಸೊ ಅವ್ರು ನಮ್ಮ ಡಿಯೋ ತೊಗೊಂಡೋಗಿದ್ದಾರೆ. ಅದರಿಂದ ಈ ಗಾಡಿನ ನಾನು ಎತ್ಕೊಂಡಿರೋದು. ಯಾಕಂದರೆ ನನಗೆ ಬೇರೆ ಗಾಡಿ ಎತ್ತಕ್ಕೆ ಮನಸ್ಸು ಬರಲ್ಲ ಗೈಸ್ ಮಳೆಯಲ್ಲಿ. ಸೊ ಬನ್ನಿ ಸಾಯಂಕಾಲ ಗಾಡಿಯನ್ನು ವಾಶ್ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನೋಡೋಣ ಇನ್ನು ಏನಿದೆ ನಮ್ಮ ಇವತ್ತಿನ ಬ್ಲಾಗ್.
ಸೊ ಗಾಯ್ಸ್ ನೆನ್ನೆ ನಾವು ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ನೆನ್ನೆ ಬ್ಲಾಗ್ ಆ್ಯಕ್ಚುಲಿ ಫುಲ್ ಕಂಪ್ಲೀಟೇ ಮಾಡಿಲ್ಲ ನಾವು. ಸೊ ಇವತ್ತು ನೆಕ್ಸ್ಟ್ ದಿವಸ ಮಾಡ್ತಾ ಇದ್ದೀರಿ. ಸೊ ನಮ್ಮದು ಇವತ್ತೊಂದು ಯಾವುದು ಬ್ಲಾಗ್ ಬಂದಿಲ್ಲ. ಸೊ ಬನ್ನಿ ಗೈಸ್, ನಿಮಗೆ ಇವತ್ತು ನಮ್ಮ ಚೇತಕ್ ಹೆಂಗೆ ಫಿಟ್ ಆಗ್ತಾ ಇದೆ, ಕಾರ್ಬೋರೇಟರ್ ಯಾವ ಥರ ಇದೆ ನೋಡ್ಸೋಣ. ಸೊ ಅಣ್ಣ ಕೆಲಸ ಸ್ಟಾರ್ಟ್ ಮಾಡವ್ರೆ. ಇನ್ನರ್ ಹೇಳಿತಿರೋದು ಇವತ್ತು ಆಲ್ಮೋಸ್ಟ್ ಫಿಟ್ ಮಾಡಿ ಕೊಟ್ಬಿಡ್ತಾರೆ. ಆಗೋಬೇಕು ಅನ್ಕೊಂತೀನಿ. ಹೆಡ್ಲೈಟು ಬ್ಲಾಸ್ಟ್ ಆಗೋಗೈತೆ. ಇದು ಬಂದ್ಬಿಟ್ಟು ನಮ್ಮ ಹಳೆ ಕಾರ್ಬೋರೇಟ್ರು. ಸೊ ಚೆಕ್ಔಟ್ ಮಾಡ್ಬೋದು. ಎಲ್ಲ ಹೋಗ್ಬಿಟ್ಟೈತೆ. ಅಂದರೆ ಇದು ಅದರಲ್ಲೇ ಬಂದಿದೆ ಓಸ್ ಪೈಪು. ಸೊ ಚೇತಕ್ ಏನಂದರೆ ಬಿಟ್ಟು ನಮ್ಮ ಗಾಡಿ ಹೋಗ್ತಾ ಇದೆ. ಸೊ ಈ ಕಾರ್ಬೋರೇಟ್ರ್ ಹಾಕಿದ್ರೆ ಆ ಥರ ಏನೂ ಪ್ರಾಬ್ಲಮ್ ಬರೋಲ್ಲ ಅಂತ ಕುಮಾರಣ್ಣ ಹೇಳವ್ರೆ. ಸೊ ಅದರಿಂದ ಕಾರ್ಬೋರೇಟರ್ ಸೆಟ್ಟೇ ಚೇಂಜು. ಸೊ ಅದು ಸ್ಪ್ಲೆಂಡರ್ ಟೈಪು. ಸೊ ನೆಕ್ಸ್ಟು RX ಟೈಪ್ ಹಾಕ್ತೀರಿ. ಧೂಳು ಚೆಕ್ಔಟ್ ಮಾಡ್ಬೋದು. ನೆನ್ನೆ ನೈಟ್ ವಾಶ್ ಆಗಿದ್ದಿದ್ದು ಇವಾಗ ಕರೆಂಟ್. ಗೈಸ್ ಅನ್ಬಾಕ್ಸಿಂಗ್ ಮಾಡ್ತಾವ್ರೆ ಅಣ್ಣ. ತಲೆ ಕಿರ್ಕೊಳೋ ಕೆಲ್ಸಗಳು ಕೊಡ್ತಾ ಇದ್ದೀನಿ. ಆಲ್ಟ್ರೇಷನ್ನು ಅಣ್ಣ. ಆಯಿಲ್ ಜಾಸ್ತಿ ಹಾಕಿದ್ರೆ ಓಡುತ್ತಾ? ಪ್ಲಸ್ ತುಂಬ ಕೆಲ್ಸಗಳು ಜಾಸ್ತಿನೇ ಐತೆ ಗುರು ಇದರಲ್ಲಿ. ಸೊ ನನಗೇನೋ ಸಕ್ಸಸ್ ಆಗುತ್ತೇನೋ ಡೌಟು, ಬಟ್ 100% ಸಕ್ಸಸ್. ಮುರುಘಾನ ಪಾಪ ಕಷ್ಟ ಬೀಳ್ತಾವನು. ಏನು ಒಂದು ಕಷ್ಟ ಬೀಳ್ತಾ ಇದೆಯಾ? ಏನು ಸಮಾಚಾರ? ಏನು ಕಷ್ಟ ಬೀಳ್ತಾ ಇದ್ದೀವಿ ಅಣ್ಣ? ಈ ಕೇಬಲ್ ಮಾತ್ರ ಅವನಿಗೆ ರಿಟರ್ನ್ ಕಳಿಸಿ. ಯಾರಿಗೆ ಕೊಟ್ಟಿರೋ? ಕಾಮಿಡಿ ಮಾಡ್ತಾ ಇದೆಯಾ? ನೋಡಿ ಕೇಬಲ್ ಇದನ್ನೆಲ್ಲ ರಿಟರ್ನ್ ಕೊಡ್ಬೇಕಂತ ನೋಡಿ ಗುರು. ಅದು ಈಸ್ಕೊಂತಾನೋ ಇಲ್ಲ, ಅದು ಸೆಕೆಂಡ್ರಿ. ಬಂದಿರೋದೇ ಹೆಚ್ಚು. ರಿಟರ್ನ್ ಕೊಡ್ಬೇಕಂದ್ರೆ ಯಾರನ್ನ ಇಸ್ಕೊಂತಾರೆ? ಅಲ್ಲಿಂದ ಸ್ಮೈಲ್ ಕೊಡ್ತಾನೆ. ಅಲ್ಲಿ ಕೊಡ್ತಾ ಇದೆಯಾ? ಅದು ಕರೆಕ್ಟ್. ಅದು ಕರೆಕ್ಟ್. ಪ್ಯಾಕಿಂಗ್ ನಲ್ಲಿನೇ ಹಂಗ್ ಬಂದ್ಬಿಡ್ತಂದ್ರೆ ಇನ್ನ ಹೋಗಿ JC ರೋಡ್ ಫುಲ್ ಫೈಟ್ JC ರೋಡ್ ಅಲ್ಲಿ ಇವಾಗ. ಅಲ್ಲ ಅಣ್ಣ, ಪ್ಯಾಕಿಂಗ್ ಒಳಗಡೆನೆ ಹಂಗೈತಂತಾರೆ ಕೇಬಲ್. ಹೆಂಗೆ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಡಿಫಾಲ್ಟ್ಗಳು ಬರುತ್ತೆ ನಮ್ಮ ಲೈಫಲ್ಲಿ ಬರೋಂಗೆ. ಅದರಲ್ಲೂ ಬಂದೈತೆ, ಏನು ಮಾಡೋಕ್ಕಾಗಲ್ಲ. ಮುರುಘಾನಣ್ಣ ಏನೋ ಡಿಗ್ಲಿಂಗ್ ಎತ್ಕೊಂಡ್ಬಿಡವನೆ. ನೋಡಿ ಹಾಕ್ಕೊಡ್ತಾವ್ರು ನೋಡಿ ಗಾಯ್ಸ್. ಪ್ರಜು ಬ್ರೋ ಸಡನ್ ಹಿಟ್ಟೆಡ್. ನಾನು ಗಾಡಿ ಇಲ್ಲ, ಯಾವುದೂ ಇಲ್ಲ, ಸಿಂಗಲ್ಗೆ ಬಂದ. ಎಲ್ಲಿ ಗಾಡಿ ನಡ್ಕೊಂಬಂದವ್ರ ಅಂತದ್ದು. ನಮ್ಮ ಹುಡುಗ ನಂಬಕ್ಕಾಗಲ್ಲ ಇವೆಲ್ಲ. ಯಾವ್ದ್ರಲ್ಲಿ ಬಂದಿದ್ರು ಹೇಳಿ ಬ್ರೋ? ನಡ್ಕೊಂಬಂದೆ ಬ್ರೋ. ಇಲ್ಲಿ ನೋಡಿ ಕಾಲು ಇದೆಲ್ಲ ನೋಡಿ ಹೆಂಗೆ ನಡ್ಕೊಂಬಂದ. ಚಾನ್ಸೇ ಇಲ್ಲ. ಈ ಗಾಡಿನಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲಾಂದ್ರೆ ಏನೋ ಹೇಳ್ಬೋದಾಗಿತ್ತು. ಹೇಳಿ ಸರ್. ಕಾರ್ತಿಕ್ಗೆ ಡ್ರಾಪ್ ಮಾಡಕ್ಕೆ ಬಂದ್ರ? ಏನಕ್ಕೆ? ನಮ್ಮ ಪ್ರಜೊಬ್ಬರ ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡವ್ರೆ. ಚೆಕ್ಔಟ್ ಮಾಡ್ಬೋದು. ಸೊ ಯಾವ ಹುಡುಗಿರೋ ಪ್ರಜೊಬ್ಬರಿಗೆ ಫೋನ್ ಮಾಡಬೇಡಿ ದಯವಿಟ್ಟು. ಫೋನ್ ಇಲ್ಲ ಅಂತ ಹೇಳಿದ್ರಲ್ಲ ಅವರು. ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ ಬ್ರೋ. ಫೋನ್ ಸ್ವಿಚ್ ಆಫ್ ಬಂದ್ರೆ ಆಮೇಲೆ ಬಾಧೆ ಆಗುತ್ತಲ್ಲ ನಿಮಗೆ. ಅದರಿಂದ ದಿಸ್ ಈಸ್ ಅವರ್ ಕುಮಾರಣ್ಣ. ಕಷ್ಟ ಈ ಕಷ್ಟ ಬೀಳ್ತಾರೆ ಪಾಪ. ಇವತ್ತು ಆಗ್ತಾ ಇದ್ದಿಲ್ಲಪ್ಪ. ಗಾಡಿ ಎತ್ಕೊಂಬಂದು ಬಿಟ್ಬಿಟ್ಟು ಹೋಗಿದ್ದು ಆಗ್ತಿರೋದು. ಇಲ್ಲಾಂದ್ರೆ ನಾಳೆ ಹೆಂಗೋ ಮಂಗಳವಾರ ನಾಳೆ ಮಾಡ್ಕೊಡ್ತೀನಿ ಬಾ ಅಂದ್ಬಿಡವ್ರ ಅಣ್ಣ. ಡೈಲಾಗ್ಲೆಲ್ಲ ಬಹಳ ಹೋಗಿದೆ ನನ್ನ ಬಾಯಲ್ಲಿ. ನಾಳೆ ಗಾಡಿಗಳೆಲ್ಲ ಹಾಕ್ಬೋದು ಅಣ್ಣ. ನಂಗೆ ಒಂದು ಅರ್ಥ ಮಾಡಿಸು. ಎಲ್ಲರೂ ಅದೇ ಡೌಟ್ ಬರೋದು ಅದೇ. ಸ್ಪ್ಲೆಂಡರ್ಗೆ ಆಯಿಲ್ ಮಿಕ್ಸ್ ಕಾರ್ಬೋರೇಟರ್ ಹಾಕಲ್ಲ ಆಗುತ್ತೆ. ಅದು ಹೆಂಗೆ ಅಂದ್ರೆ ನಿನ್ಗೆ ಪೆಟ್ರೋಲ್ ಸಪ್ಲೈ ಆಗ್ಬೇಕಷ್ಟೇ. ಇದ್ರಲ್ಲಿ ಆಗುತ್ತೆ. ಆಯಿಲ್ ಮಿಕ್ಸ್ ಇದ್ರೂ ಆಗುತ್ತೆ. ಆಟೋ ಗ್ಯಾರೇಜ್ ಇಲ್ಲೆಲ್ಲೂ ಇಲ್ಲ.
ಸೊ ಗೈಸ್ ಈ ಕಾರ್ಬೋರೇಟ್ರು ನೀವು ಯಾವ ಗಾಡಿಗೆ ಬೇಕಂದ್ರೂ ಹಾಕೊಬೋದು, ಯೂಸ್ ಆಗುತ್ತೆ. ಬ್ಯಾಟ್ರಿ ಹೆಂಗಿದೆ? ಸೊ ನಾವು ಆರೇಕ್ ನಮ್ಮ ಅಂಗಡಿಗೆ ಬರೋದವರು ಮುಂದೆ ಇದೆ ಅಂದರೆ ಗೈಸ್ ಇವನ ಅಂಗಡಿ ಇವನೇ ಹಾಕೊಂಬಂದು ಒಂದು ನಿಕ್ಟರು ಒಂದು ಟೀ ಶರ್ಟು. ಸೊ ಗೈಸ್ ಫಸ್ಟ್ ಟೈಮ್ ಸ್ನಾನ ಮಾಡ್ಕೊಂಬಂದವನೇ, ಅದು ಆಫೀಸ್ಗೆ ಹೋಗಿಲ್ದಿರಾ ಚೆಕ್ಔಟ್ ಮಾಡ್ಬೋದು. ಸೊ ಪಾಪ ನಾನು ಬಂದಿದ್ದಿಲ್ಲ, ಇವತ್ತು ಬಂದವ್ರೆ. ಸೊ ಬ್ಲಾಗ್ ಹೆಂಗೋ ಹೈಟ್ ಆಗುತ್ತೆ. ನನ್ನ ಜನ ಇಲ್ಲದ ಕೋಲು ಕಟ್ಲು ಕನ್ನಡ ಮಾತಾಡೋ, ಕನ್ನಡವಾದ ನಿಂತ್ಕೊಂಡಿದ್ಯಾ? ಇವಾಗ ನೆಪ್ಕ ಬರಲ್ಲ, ನಮ್ಗೆ ಡೈಲಾಗ್ ನೋಡಿಕ್ಕೆಲ್ಲ. ಬನ್ನಿ ಗೈಸ್ ಎಕ್ದೂರ ಆಯ್ತು ಕೆಲಸ ನೋಡೋಣ. ಸೊ ಸ್ವಲ್ಪ ಪೋಟ್ರ ಅವ್ನು ಬರಂಗಿದ್ದಾನೆ, ಅವ್ನು ಬಂದರೆ ಅವ್ನು ಟೈರ್ ಕೊಟ್ಟು ಕಳಿಸ್ಬೇಕು. ಕುಮಾರಣ್ಣ ನನ್ಗೋಸ್ಕರ ಹೆವಿ ಬಾಧೆ ಬೀಳ್ತವ್ರೆ. ಬಾಣ ಸಾರಿ ಕುಮಾರಣ್ಣ. ಕೇಬಲ್ ತರಿಸ್ಕೊಂಡ್ರೆ ಕೊಟ್ಟರು ಕೆಲಸ ಯಾಕಣ್ಣ? ಗೈಸ್ ಇವನ್ಗಿನ್ನ ಗೊತ್ತಿಲ್ಲ ಇದು ನ್ಯೂಸ್ ನಂಬಿಕೆದಾಗ ಅಲ್ಲಿ ಏನು ಫಿಟ್ ಆಗ್ತಾ ಇದೆ ಇಲ್ಲ ಅಂತ. ನಾನು ಅವಾಗೇನೆ ನೋಡಿದ್ರು ಏನು ಅಣ್ಣ ಕರೆದ್ಲು ಪಾಪ ಇಲ್ಲಿ ಅಂತ. ನೋಡಿ ಸ್ನಾನ ಮಾಡಿದ್ರೆ ಈ ಥರ ಬೆಳ್ಳಿಗೆ ಇರ್ತಾನೆ, ಮಾಡಿಲ್ಲ ಅಂದರೆ ಕಾರ್ಬೇಟ್ರ್ ಇರೋನಲ್ಲಿ ನೋಡ ಆಲ್ಟ್ರೇಷನ್ ಮಾಡಿದ್ಯಾ? ನಾನಲ್ಲಪ್ಪ, ನನ್ನಿಂದ ಚಾಕ್ಲೇಟ್. ಹಬ್ಬ ಅಂದರೆ ಮುರುಗಣ್ಣಂದು ಮಸ್ತ್ ಆಗಿದೆ. ನೋಡು ಟಿ ಶರ್ಟ್ ಹಾಕೊಂಡು ಇವಾಗ ಹೋಗ್ಬೇಕಣ್ಣ 85 ಪ್ಯಾಕೆಟ್ಗೆ. ನಮ್ಮ ಗ್ಯಾಂಗಾಗ ಇವನೊಬ್ನವನೇ ಹುಟ್ಟಿರೋದು ಇಂಡಿಯನ್ಸ್ಗೆ, ಬಟ್ ಇಂಗ್ಲೀಷ್ ಅವ್ರು ಆಡ್ತಾನೆ ಅವಾಗ. ಮಣ್ಣು ಮುಟ್ಟಲ್ಲ ಯಾವ ಇವೆಲ್ಲ, ಯಾಕೋ ಹಿಂಗೆ ಆಡ್ತೀಯ? ಇಡು, ನಾನು ಇಲ್ಲಿ ಅಡ್ಡ ಇಲ್ಲ ನೀನು ನನಗೆ. ಮತ್ತೆ ನಿನಗೆ ತಗಲ್ದ್ರೆ ಗಾಯಾಗಿ ಆದ್ರೆ ಅದು ನಮ್ಮೇಲೇನೆ ಅಲ್ಲಪ್ಪ. ಏನಂತೀಯ ಅಣ್ಣ? ಅಂತೆ చెప్పనా? ನೋಡಿ ನಮ್ಮ ಕುಮಾರಣ್ಣಗೆ ಹೆವಿ ಟ್ಯಾಲೆಂಟ್ ಎಲ್ಲ ಇದೆ. ಎಲ್ಲ ತೋರಿಸಿ ನೋಡಿ ಸ್ಕಿಲ್ ಅಂದ್ರೆ ಕುಮಾರಣ್ಣದೆ ಅಣ್ಣ. ಇದಂತ ನೀವು ಆಲ್ಟ್ರೇಷನ್ ಇದೆ ಬಿಡು. ಇವಾಗ ನೆಕ್ಸ್ಟು ಓಲಾಗೆ ಡಿಸ್ಪ್ಲೇ ತೆಗ್ಸ್ಬಿಟ್ಟು ಕೀ ಸಿಸ್ಟಮ್ ಮಾಡ್ಸೋಣ. ಏನಂತೀರಾ? ನೀನು ಮಾತಾಡ್ತಾ ಇದೆಯಾ? ನೀನು ಇವಾಗ ಮಾತಾಡ್ತಾ ಹೇಳಿಲ್ಲ. ನೀನು ಮಾತಾಡುವಾಗ ಕ್ಯಾಮರಾ ಹಿಂಗಿರ್ಬೇಕು. ಆಯ್ತಣ್ಣ, ನಾವು ಮಾತಾಡಿದ್ರೆ ಹಿಂಗಿರ್ಬೇಕು. ಗೊತ್ತಿಲ್ಲ ಅಣ್ಣ. ನೀವು ಅದನ್ನ ಆ್ಯಟಿಟ್ಯೂಡ್ ಆಗಿ ತೊಗೊಂಡ್ರೆ ನಾವು ನಿಮಗೆ ಹೇಳ್ತಾ ಇರೋದು ನೀವು ಹಂಗೆ ಮಾಡಿ ಅಣ್ಣ ಅಂತ. ನೀವು ಹಣ ಗೊತ್ತಿಲ್ಲ ಅಂದರೆ ಅದು ಏನಾಗುತ್ತೆ ಗೊತ್ತಾ? ನಮಗೆ ಕೆಳಗಡೆ ನೋಡ್ತಾನೆ ಇವೆಲ್ಲ ಬೇಡ. ಚಿಕನ್ ಸಮೋಸ ತಿನ್ನೋದು ಬಾರೋ ಅಂಗಡಿ ಸೆಟ್ರಾಗಿ ಬರ್ತೀನಿ. ಪಾರ್ಸಲ್ ತರ್ಸಿ. ಇರೋ ಶಿವತ್ ಫೋನ್ ಮಾಡ ಮಚ್ಚ. ವಾಯ್ಸ್ ಇನ್ನೊಂದು ಹೊಸ ಅಪ್ಡೇಟು. ಅನ್ಸೂರ್ ಬ್ರೋ ಗಾಡಿ ಇಂಜಿನ್ ಬಿಚ್ತಾವ್ರೆ, ಮುರುಗನ್ ಬಿಚ್ತಾ ಇರೋದು ವಿತ್ ಪ್ರೂಫ್. ಮತ್ತೆ ಸೀಸ್ ಆದ್ರೆ ಮತ್ತೆ 3 ಗಂಟೆ ಬಿಚ್ಚಬೇಕು. ಈ ಗಾಡಿಗೂ ಒಂದು ಮತ್ತೆ ಸೀಸ್ ಆಗತ್ತೆ ಅಂತ ನನಗಂತೂ ಕನ್ಫರ್ಮ್ ಇನ್ನೊಂದು 6 ತಿಂಗಳಲ್ಲಿ. ಯಾಕಂದ್ರೆ ಅವನು ಓಡಿಸೋನ್ ಬಂದ್ಬಿಟ್ಟು ಮಾಸ್ಟರ್ ಪ್ರೋ ರೈಡರ್ ಅವನು. ಯಾಕಂದ್ರೆ ಒಂದ್ಸರಿ ಎಕ್ಸ್ಲೇಟರ್ ಹಿಡ್ಕೊಂಡ್ರೆ ಗಿಮ್ಸ್ ಏನೇ ಬಂದ್ರು ಬಿಡಲ್ಲ ಅವನು. ಅದರಿಂದ ಸೀಸ್ ಆಗ್ತಾನೆ ಇರುತ್ತೆ, ಮತ್ತೆ ಹಾಗೆ ಆಗುತ್ತೆ, ಮತ್ತೆ ಇಲ್ಲಿ ಬರ್ತಾನೆ ಇರುತ್ತೆ. ಇಂಜಿನ್ ಬಿಚ್ಚಲೇಬೇಕಂತ ಹೇಳ್ಬಿಟ್ಟಿದ್ದಾರೆ ಕುಮಾರಣ್ಣ. ಇನ್ನೇನು ಮಾಡೋಕ್ಕಾಗಲ್ಲ, ಇಂಜಿನ್ ಬಿಚ್ಚಿ ನೋಡೋಣ. ನಿನ್ ಕಣ್ಣಿಗೆ ಸರಿ ಇಲ್ಲ ಮಗ. ಯಾಕೆ ಮಗ? ಎಲ್ಲರೂ ಸಮೋಸ ಹಾಕಿಲ್ಲ ಇವತ್ತು ಅಂತ ನೋಡ್ತಾ ಇದೀವಿ. ಸ್ಟಾರ್ಟ್ ಆಗೋಯ್ತು ಗಾಡಿ ನಮ್ದು. ಯಾವ ಥರನೂ ಗಿರ್ಬುರ್ ಅಂತ ಇಲ್ಲ. ಸಂಬೇ ರೂಸ್ ಕಲೆಕ್ಷನ್ ಬರ್ತಾ ಇದೆ, ಹೆಡ್ಲೈಟ್ ಸರಿಯಾಗಿ ಬರ್ತಾ ಇಲ್ಲ. ಸೊ ಗಾಯ್ಸ್ ಇವಾಗ ಸ್ಟಾರ್ಟ್ ಆಯಿತು ನಮ್ದು ತುಂಬ ದಿವಸ ಆದಮೇಲೆ ಅದು ಜರ್ನಿ. ಮಾಮ್ ವಿಡಿಯೋದಲ್ಲಿ ಬರಕ್ಕ ಸೊ ಪ್ರಜುಬ್ರು ಕೈಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀರಿ. ಇವ್ನು ಏನಕ್ಕೆ ಬೆಳ್ಳಕ್ಕೆ ಕಾಣಿಸ್ತಾವನಂದ್ರೆ ಸ್ನಾನ ಮಾಡವನೇ, ಆಫೀಸ್ಗೆ ಹೋಗಿಲ್ದಿರಾನು. ಏನ 3 ಸತಿ ಹೇಳಿದ್ದೀನಿ ಬೆಳ್ಳಿಗೆ. ಈ ವರ್ಷದಲ್ಲಿ ಮೊದಲನೇ ಸರಿ ಸ್ನಾನ ಮಾಡಿದ್ದಾನೆ. ಚಪ್ಪಲಿ ನೋಡಿಸ್ದಾ? ಹೊಸ ಚಪ್ಪಲಿ ನೋಡು, ಹೊಸ ಚಪ್ಪಲಿ ಅಡಿಡಾಸ್. 2,500 ಆಗಿದೆ. ಓಕೆ ಎಷ್ಟು ಇನ್ನೊಂದ್ಸಲ ಹೇಳಿ. 2,500. ಬೇರೆಯವ್ರು ಬಂದ್ರೆ ಎಷ್ಟು ಕೊಡ್ತೀಯ? ಬೇರೆಯವ್ರು ಬಂದ್ರೆ 250 ರೂಪಾಯಿ.
ಸೊ ಗೈಸ್ ಇವತ್ತಿನ ಬ್ಲಾಗ್ ನಮ್ದು ಇಲ್ಲೇ ಎಂಡ್ ಆಗ್ತಾ ಇದೆ. ಸೊ ಇವತ್ತು ಬೆಳಗಿಂದ ಬ್ಲಾಗ್ ಮಾಡಿದ್ದೀನಿ. ಸೊ ನನ್ನೇ ಬ್ಲಾಗ್ ಎಲ್ಲ ಅಡ್ಜಸ್ಟ್ ಮಾಡಿ ಇವತ್ತು 9 ಗಂಟೆ. ಸೊ 2 ದಿವಸದ ಬ್ಲಾಗು ಇವತ್ತು ಹಾಕ್ತೀರಿ. ಸೊ ನಮ್ಮ ಹುಡುಗರು ಕಾರ್ತಿಕ್ ಬ್ರೋ, ವಿನೋದ್ ಇವರೇ ಇರೋದು. ಸೊ ಮೆಹರಾಜ್ ಬ್ರೋ ಇನ್ನೂ ಲೇಟ್ ಬರ್ತಾರೆ. ಸೊ ಇವತ್ತು ನಮ್ಮ ಬ್ಲಾಗು ತುಂಬ ಲಾಂಗ್ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಸೊ ಇಷ್ಟೇ ಸಾಕು. ಸೊ ಆದಷ್ಟು ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಸಿ ಯು ಇನ್ ಅದರ್ ಬ್ಲಾಗ್. ಬಾಯ್.